ಸೋಷಿಯಲ್ ಮೀಡಿಯಲ್ಲಿ ಸದ್ದು ಮಾಡಕ್ಕೆ ಹೋಗಿ ಅದ್ಯಾರೋ ಡ್ರೋನ್ ಪ್ರತಾಪ್ ಅಂತ ದಿನ ಬೆಳಗಾದ್ರೆ ಏನಾದ್ರೂ ಒಂದು ರೋಗ ನಿನಗೆ ಇದ್ದೇ ಇರುತ್ತೆ. ಏನು ಆ ವ್ಯಕ್ತಿಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಈ ಥರ ತರಲೆ ಮಾಡ್ಕೊಳ್ಳೋದೆ ದುರಭ್ಯಾಸನ ಅಭ್ಯಾಸನ? ಎಲ್ಲ ಬಿಟ್ಬಿಟ್ಟು ಬದುಕಲ್ ಪದೇ ಪದೇ ಕೆಲಸ ಇಲ್ವಂತ. ಮತ್ತು ಅದು ಯಾವ್ಯಾವುದು ಶೋಗಳಲ್ಲಿ ಬರೀ ಈ ಥರ ತರಲೆ ಕಾಂಟ್ರವರ್ಸಿ ಕಾನೂನಿಗೆ ವಿರುದ್ಧವಾಗಿದ್ದನ್ನು ಮಾಡೋವಂಥವ್ರನ್ನೇ ಕರೆದು ಒಳಗಾಕತ್ತಾರಲ್ಲ ಯಾಕವರು? ಟಿ.ಆರ್.ಪಿ. ಅದ್ಯಾವುದೋ ಶೋನವರು ಹೌದು. ಅದನ್ನೇ ಕಾಯ್ತಿರ್ತಾರೋ ಹೆಂಗವರು? ನಾಳೆ ಹಂಗೆ ಆದ್ರೆ ದಾವೂದ್ ಇಬ್ರಾಹಿಮ್ನು ಕರ್ಸ್ಕೊಂಡ್ಬಿಡ್ತಾರೋ ಏನೋ? ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಈ ದೇ ಆರ್ ಎನ್ಕರೇಜಿಂಗ್ ಅನ್ಸುತ್ತೆ ಒಂದೊಂದ್ಸರಿ ನನಗೆ ಯಾಕೋ ಅದು. ಸರಿ, ವಿವಾದ ಎಳ್ಕೊಂಡಿದ್ದಾರೆ. ಪ್ರಯೋಗದ ಹೆಸರಿನಲ್ಲಿ ಕೃಷಿ ಹೊಂಡದ ನೀರಿನಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ. ಸೋಡಿಯಂ ಮೆಟಲ್ ಅನ್ನ ನೀರಿಗೆ ಎಸ್ತಿದ್ದಾರೆ. ಅದು ರಾಸಾಯನಿಕ ಪ್ರಕ್ರಿಯೆಯಾಗಿ ಸ್ಫೋಟ ಆಗಿದೆ. ವೈರಲ್ಲು ವಿಡಿಯೋ. ಯಾರೋ ಮಕ್ಕಳೆಲ್ಲ ಬುದ್ಧಿವಂತರಾಗಲ್ವೋ? ಇಡೋ ಮೊಟ್ಟೆ ಎಲ್ಲ ಕೋಳಿ ಆಗಲ್ಲ. ಮೊಟ್ಟೆ ಕೋಳಿ ಆಗಿದ್ರೆ ಆಮ್ಲೆಟ್ ಆದ್ರೂ ಮಾಡ್ಕೋಬಹುದು. ಇಂಥ ಬೇಕಪ್ ನನ್ನ ಮಕ್ಕಳು ಏನ ಮಾಡೋದು? ಈಗ ಮಧುಗಿರಿ ಪೊಲೀಸ್ನವರು ಬಾ ಅಣ್ಣ ನಮ್ಮ ಹತ್ರ ಇರು ಸ್ವಲ್ಪ ಹೊತ್ತು ಅಂತ ಕರ್ಕೊಂಡೋಗಿದ್ದಾರಂತೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಏನಿದೆ ಈ ಆಟಗಳು ಅಂತ ನಂಗೆ ಅರ್ಥ ಆಗಲ್ಲ. ಅಣ್ಣನ್ ಸ್ಟೈಲ್ ರೀ ಅದು. ಕೃಷಿ ಹೊಂಡ ಇರೋದು ಯಾವ ಹೊಂಡನಾರು ಆಗ್ಲಿ ರೀ, ಹುಚ್ಚಾಟ ಇನ್ನೇನಾರು ಹೆಚ್ಚು ಕಡಿಮೆ ಅದ್ರ ಗತಿ ಏನ್ರಿ? ಅದೇನು ಆರ್ಡಿನರಿ ಬ್ಲಾಸ್ಟ್ ಅದು? ಹೌದು. ವಾಟ್ ಈಸ್ ದಿ ಕ್ವಾಂಟಿಟಿ ಯು ಹ್ಯಾವ್ ಯೂಸ್ಡ್? ಹೌದು ಕಣೋ, ನೀನ್ ಹೇಳ್ತಾ ಇರೋದು ಕರೆಕ್ಟ್. ಅಂಡ್ ವಾಟ್ ಆರ್ ಯು ಟೀಚಿಂಗ್? ಏನು ಹೇಳ್ಕೊಡ್ತಾ ಇದ್ದೀರಿ ಹುಡುಗರುಗಳಿಗೆ, ಮಕ್ಕಳುಗಳಿಗೆ? ವಾಟ್ ಸಾರ್ಟ್ ಆಫ್ ಪೀಪಲ್ ಯು ಆರ್? ಇರ್ರೆಸ್ಪಾನ್ಸಿಬಲ್ ಫೆಲೋಗಳನ್ನು ತಗೊಂಬಂದು 30 ದಿನದಲ್ಲಿ ಜಪಾನೀಸ್ ಕಲಿಯರಿ ಬುಕ್ ನ ಓದಿದ್ದೆ ಇಷ್ಟ ದಿನ ಅಂತ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.